ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತರ. ಆತ್ಮೀಯರೇ, ಈಗಾಗಲೇ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ದೊಡ್ಡದಾದ ಆರೋಪ. 21 ಎಕರೆ 16 ಗುಂಟೆ ಜಾಗ ಕಬಳಿಸಿದ್ದಾರೆ ಅನ್ನುವಂಥ ಮಾತನ್ನು. ಅದು ಎಲ್ಲಪ್ಪ ಅಂದರೆ ಕೋಲಾರ ಜಿಲ್ಲೆಯ ನರಸಾಪುರ ಹೋಬಳಿಯ ಗರುಡನಪಾಳ್ಯ ಗ್ರಾಮದಲ್ಲಿಯ ಕೆರೆ ಮತ್ತು ಸ್ಮಶಾನವನ್ನು ರದ್ದು ಮಾಡಿ ಆ ಜಾಗ ಖರಾಬ್ ಅಂತೇಳಿ ಮಾಡಿಕೊಂಡಿದ್ದಾರೆ. 2001 ಮತ್ತು 2002 ಅಂತೇಳಿ ಬಲ ಗಂಭೀರವಾದಂಥ ಆರೋಪವನ್ನು ನಮ್ಮ ಛಲವಾದಿ ನಾರಾಯಣಸ್ವಾಮಿಗಳು ವಿಧಾನ ಪರಿಷತ್ತದ BJPಯ ನಾಯಕರು ಆರೋಪ ಮಾಡಿದ್ದಾರೆ. ಜೊತೆಗೆ ನಮ್ಮ N ರವಿಕುಮಾರ್ ಅವರು, ಅವ್ರ ಜೊತೆಗೆ ಧರ್ಮೇಶಗೌಡ ಅವರು, ಇವೆಲ್ಲ ಕೂಡ ಅಂದರೆ ಒಟ್ಟಾರೆಯಾಗಿ ಇಡೀ BJP ಅವ್ರ ಮೇಲೆ ಆರೋಪ ಮಾಡಿದ್ದಂತೆ ತಪ್ಪು ಸುಳ್ಳು ಖರೇನೋ ನನಗೆ ಗೊತ್ತಿಲ್ಲ. ಅದು ಆರೋಪ ಮಾಡಿದ್ದು ನಾವು ನಿಮ್ಮ ಜೊತೆ ಹೇಳಬೇಕಾಗ್ತದೆ. ಆದರೆ ಕೃಷ್ಣ ಬೈರೇಗೌಡರ ಇತಿಹಾಸವನ್ನು ಗಮನಿಸಿದಾಗ ಅವ್ರ ತಂದೆಯಾಗಿ ಇವರೊಬ್ಬರು ಪ್ರಾಮಾಣಿಕ ರಾಜಕಾರಣಿ ಎಂದು ನಾವು ತಿಳ್ಕೊಂಡಿದ್ದೀವಿ. ಭಾಳಷ್ಟು ಜನರ ಭಾವನೆ ಅದೇ ಆಗಿದೆ. ಹೀಗಾಗಿ ಅವ್ರು ಈ ಕೆಲಸ ಮಾಡಿದಾರಾ ಅಂತ ವಿಚಾರ ಮಾಡಿದೆ. ಈ ನ್ಯೂಸನ್ನು ನಾವು ನಿನ್ನೆ ಮಾಡಿದ್ದೀವಿ ಆಲ್ರೆಡಿ, ನೀವು ನೋಡಿರ್ಬೋದು. ಅದಕ್ಕೆ ಉತ್ತರ ಕೊಡ್ತಾರೆ ಬೈರೇಗೌಡರು, ಅಷ್ಟರಲ್ಲಿ ಉತ್ತರನೂ ಕೊಟ್ಬಿಟ್ಟಿದ್ದಾರೆ. ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ ಗುರುವೇ ಅನ್ನುವಾಗಿ ಹೇಳಿದ್ದಾರೆ. ಇದು ಯಾರ್ದು ನಾವು ಕದ್ದಿಲ್ಲ, ಕೆರೆ ಹಾಳು ಮಾಡಿಲ್ಲ, ಸ್ಮಶಾನ ಭೂಮಿ ಅಲ್ಲ ಅನ್ನುವಂಗೆ ಮಾತಾಡಿದ್ದಾರೆ. ಅವ್ರು ಕೊಟ್ಟಂಥ ಉತ್ತರ ಏನಪ್ಪ ಅಂತಂದ್ರೆ, ಈ ಛಲವಾದಿ ನಾರಾಯಣಸ್ವಾಮಿಗಳಿಗೆ ಮತ್ತು ಅವರ ಟೀಮ್ಗೆ ರಾಜಕೀಯ ತೀಟೆಗಾಗಿ ವಿರೋಧ ಪಕ್ಷದ ನಾಯಕರು ನನ್ನ ಮೇಲೆ ಭೂ ಅಕ್ರಮದ ಆರೋಪ ಮಾಡುತ್ತಿದ್ದಾರೆ. ತೀಟೆಗಾಗಿ ರಾಜಕೀಯ ತೀಟೆ, ಮತ್ತೇನೂ ಇರಲಿಲ್ಲ. ಸುಮ್ಮನೆ ಹೆಸರು ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಪಿತ್ರಾರ್ಜಿತ ಆಸ್ತಿ ಇದು, ನಮ್ಮ ಅಜ್ಜನಿಂದ ಬಂದಂಥದ್ದು, ನಮ್ಮ ಮುತ್ಯಾನಿಂದ ಬಂದಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು. ಅಷ್ಟಕ್ಕೆ ನಿಲ್ಲುವುದಿಲ್ಲ ಅವರು ಮಾಡಿರುವ ಆರೋಪದ ಕುರಿತು ಲೋಕಾಯುಕ್ತ ಸೇರಿದಂತೆ ಯಾವುದೇ ತನಿಖೆಗೂ ಸಿದ್ಧ. ಇದು ಭಾಳ ಬೆಸ್ಟ್ ಮಾತು ರೀ, ಗಂಭೀರವಾದ ಮಾತು. ಅವ್ರು ಎಷ್ಟು ಗಂಭೀರವಾಗಿ ಆರೋಪ ಮಾಡಿದಾರೋ ಅವರು ಅಷ್ಟು ಗಂಭೀರವಾಗಿ ಉತ್ತರ ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಷ್ಟೇ ಅಲ್ಲಪ್ಪ, ನೀ ಬೇಕಾ ಸೇಬಾಯಿ ತೊಗೊಂಬ, ಇಡಿ ತೊಗೊಂಬ, ಎಲ್ಲ ತೊಗೊಂಬ, ಮಾಡು. ಮೊಡಾದಲ್ಲಿ ಏನು ಮಾಡಿದ್ರಿ ಇವೆಲ್ಲ ಕೂಡ ಗುಡ್ಡ ಅಡ್ಡಿ ಇಡಿ ತೆಗೆದ್ರಿ, ಇಲ್ಲೂ ಅಷ್ಟು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೂ ಒಂದು ಆರೋಪ ಉಳಿದಿದೆ. ಯಾಕಂದ್ರೆ 14 ಎಕರೆ ಭೂಮಿಯನ್ನ ನಮ್ಮ ಸಿದ್ದರಾಮಯ್ಯನವರು ವಾಪಸ್ ಮಾಡಿದ್ರು. ಯಾಕೆ ಇದು ಗೊತ್ತಾ, ಅವ್ರು ಕೊಟ್ಟೇ ಇಲ್ಲ ಇಲ್ಲಿವರೆಗೆ. ಹೀಗಾಗಿ ಅದನ್ನ ಕಳಂಕ ಅವ್ರ ಜೊತೆಗೆ ಇರುವಂಥದ್ದನ್ನು, ಅಂಥ ಕಳಂಕ ಇಲ್ಲಿ ಏನಾದರೂ ಅದನ್ನ ಅನ್ನುವಂಥ ಮಾತನ್ನು ನಾವು ಗಂಭೀರವಾಗಿ ಯೋಚಿಸಬೇಕಾಗ್ಯದ. ಆದರೂ ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯರಿಗಿದ್ರು ಪ್ರಾಮಾಣಿಕರ ಹೌದಾ ಅಲ್ವಾ ಅನ್ನೋ ಇವತ್ತಿನ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಹೆಚ್ಚು ಕಡಿಮೆ ಎಲ್ಲರ ಮೇಲೂ ಒಂದು ಆರೋಪಗಳು, ಅಪವಾದಗಳು ಇದ್ದಾವ, ಇಲ್ಲಂತಲ್ಲ. ಎಲ್ಲರ ಮೇಲೂ ಇದ್ದ ಹೆಚ್ಚು ಕಡಿಮೆ, ಯಾರೂ ಇಲ್ಲಂತಲ್ಲ. ಯಾಕೆಂತಂದ್ರೆ ಇವತ್ತು ರಾಜಕಾರಣದಲ್ಲಿ ದುಡ್ಡಿನ ಮುಖ್ಯ ಆದಾಗ, ದುಡ್ಡಿನ ಯಾವುದೇ ರೂಪದಿಂದ ಗಳಿಸೋದಕ್ಕೆ ಹೋದಾಗ ತಪ್ಪುಗಳಾಗ್ತಾವ. ಅಂಥ ಆರೋಪಗಳಂತೂ ಹೆಚ್ಚು ಕಡಿಮೆ ಎಲ್ಲರ ಮೇಲೂ ಇದ್ದಾವೆ. ಎಲ್ಲೋ ಒಬ್ಬರಿಬ್ಬರು ಇರ್ಬೋದು. ಆ ಒಬ್ಬಿಬ್ಬರಲ್ಲೇ ಕೃಷ್ಣ ಬೈರೇಗೌಡರು ಒಬ್ಬರು ಅನ್ನುವಂಥದ್ದು ಬಲವಾದ ಇವತ್ತಿನ ನಂಬಿಕೆ. ಆದರೆ ಇವತ್ತು ಅದು ಶೇಕ್ ಆಗ್ತಾ ಇದೆ. ಇಟ್ ಈಸ್ ಶೇಕ್. ಯಾಕಂದ್ರೆ ವೆಲ್ ಎಜುಕೇಟೆಡ್ಡು, ಫಾರಿನ್ ರಿಟರ್ನ್ಡು ಮತ್ತು ಜನಪರ ಕಾಳಜಿ ಇದ್ದಂಥವ್ರು, ರೈತರ ಬಗ್ಗೆ ಕಾಳಜಿ ಇದ್ದಂಥವ್ರು, ಈ ಭೂಮಿ ಬಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡಿದಂಥವ್ರು, ಅಭ್ಯಾಸಕರು ಮೊನ್ನೆ ಜಿಲ್ಲೆ ಬಗ್ಗೆ ಉತ್ತರ ಕೊಟ್ಟಿದ್ದು ನೀವು ನೋಡಿರ್ಬೋದು. ಎಷ್ಟು ಸುಂದರವಾಗಿ ಬೆನ್ನಿಯಲ್ಲಿ ಕೂದಲನ್ನು ತಗೊಂಡು ಉತ್ತರ ಕೊಟ್ಬಿಟ್ಟಿದ್ರು. ಈ ಸದ್ಯಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಾವು ತಿಳ್ಕೊಬೇಕಷ್ಟ. ಅದನ್ನು ಭಾಳ ಸುಂದರವಾಗಿ ಮಾತಾಡುವಂಥ ಮತ್ತು ಅಷ್ಟೇ ಗಂಭೀರ ಸಂಸದೀಯ ಪಟು, ಅಂದರೆ ವಿಧಾನಸಭೆಯಲ್ಲಿ ಮಾತಾಡೋ ಪಟು. ಇಂಗ್ಲೀಷನ್ನು ಸಹ ಅಷ್ಟು ಅರಳು ಹುರಿದಾಗ ಮಾತಾಡುವಂಥ ವ್ಯಕ್ತಿತ್ವ. ಅದು ಇದರಲ್ಲಿ ಇಂಗ್ಲೀಷ್ ಮಾತಾಡೋರು ಒಳ್ಳೆಯವರು ಅಂತ ಅಲ್ಲ, ಅದು ಒಳ್ಳೆ ಜ್ಞಾನದ ಇಂಗ್ಲೀಷ್ ಜ್ಞಾನ ಜೊತೆಗೆ ಸಬ್ಜೆಕ್ಟ್ ಜ್ಞಾನವೂ ಸಾಕಷ್ಟು ಅಂಥ ವ್ಯಕ್ತಿ ಇವತ್ತು ಇಂಥದ್ದು ಮಾಡಿದ್ರೆ ಅನ್ನೋದು ಭಾಳಷ್ಟು ಜನರಿಗೆ ನಿನ್ನೆ ನಿರಾಶೆ ಮೂಡಿಸಿದ್ದೇನೆ ಸುಳ್ಳಲ್ಲ. ಆದರೆ ಇವತ್ತು ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ತೀಟಿಗಾಗಿ ಮಾಡಿದ್ದಾರೆ, ರಾಜಕೀಯ ತೀಟಿಗಾಗಿ ಮಾಡಿದ್ರಿ, ಹೆಸರು ಕೆಡಿಸುವ ಮಾಡಿದ್ರು ಅಂತ ಮಾತನ್ನು ಇವರು ತಮ್ಮ ವಿರೋಧಿಗಳಿಗೆ ಕೊಟ್ಟಿದ್ದಾರೆ. ಇದರಿಂದಾಗಿ ಸಹಜವಾಗಿ ವಿರೋಧಿಗಳಿಗೆ ಸ್ವಲ್ಪ ಜಂಗಾಬಲ ಹುಟ್ಟಿದಂಗೆ ಆಗ್ಬೋದೇನೋ. ಏನೋ ಇರಲಿ, ನಾರಾಯಣಸ್ವಾಮಿಗಳು ನಮ್ಮ ಛಲವಾದಿ ಅವರು ಒಂದಿಷ್ಟು ಆರೋಪ ಮಾಡಿದ್ರು ಒಂದು ಹೆಜ್ಜೆ ಮುಂದೆ ಯಾವಾಗಲೂ. ಮತ್ತು BJPಗೂ ಅಷ್ಟೇ ರೀ, ಆರೋಪ ಸಣ್ಣಾಗಿ ಮಾಡಿಬಿಟ್ಬಿಡುವಂಥದ್ದು. ಅದನ್ನು ಹಿಂದೆ ಮುಂದೆ ವಿಚಾರ ಮಾಡಿ ಇಲ್ಲ, ಚಿಕ್ಕದ ಹೊಡೆದು ತೆಗಿರುವಂಥ ಹಂಗೇನು ಆಗಿದ್ದಾನ ಇದು ಅಂತ ಒಮ್ಮೆ ಅವರು ಆಲೋಚನೆ ಮಾಡಬೇಕಾಗಿದೆ. ಯಾಕಂತಂದ್ರೆ ಆಡುವವರೆಗೆ ನಮ್ಮದು ಮಾತದು, ಮಾತಾಡಿದ ಮೇಲೆ ಇನ್ನೊಬ್ಬರು ಜಗತ್ತಿಂದ ಹೌದಲ್ವಾ. ಆ ದಿಶೆಯಲ್ಲಿ ಇವತ್ತು ನೋಡ್ರಿ, ಯಾವುದೋ ಸಂದರ್ಭದಲ್ಲೇ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಏನೋ ತಪ್ಪು ಹೇಳಿಬಿಟ್ರು, ಸುಳ್ಳು ಹೇಳೋ, ತಪ್ಪು ಹೇಳೋ, ಏನು ಹೇಳೋ ಅವ್ರು ಬಿಟ್ಟಂತ
ತಿಳಿದು ತಪ್ಪು ಮಾಡಿದ್ರು, ತಿಳಿಲಾರ ತಪ್ಪು ಮಾಡಿದರು, ದಟ್ ಇಸ್ ಡಿಫ್ರೆಂಟ್ ಥಿಂಗ್. ಆದ್ರೆ 2 ತಿಂಗಳು ಕೊಟ್ಟಿವಿ ಅಂತ ವಾದ ಮಾಡಿದರು. 3 ದಿವಸ ಉತ್ತರ ಹೇಳಿಲ್ಲ. ಅನಿವಾರ್ಯವಾಗಿ 3ನೇ ದಿನ ಹೇಳಲೇಬೇಕಂತ ಪ್ರಸಂಗ ಬಂತು. ಆಗ ಇಲ್ಲ ಅನ್ನೋಂಥ ಉತ್ತರ ಬಂತು. ಆಗ ಸಹಜವಾಗಿ ಅವ್ರು ಒಳ್ಳೆಯವರಿದ್ದರೂ ಸಹಿತ ಒಂದು ಮಾತು ಉಳಿದು ಬಿಟ್ಟು, ಏನು ಮಗಳು ನಂಬಿಕೆ ಹರ್ರಣ ಅನ್ನುವಂಥ ಮಾತನ್ನು. ಯಾಕಂದರೆ ಆಲ್ರೆಡಿ ಈಗಾಗಲೇ ಅವ್ರು ಮಂತ್ರಿ ಪದದಿಂದ ಇಳಿಸ್ಬೇಕಂತೇಳಿ ಕಾಂಗ್ರೆಸ್ಸಲ್ಲಿ ಸಾಕಷ್ಟು ಕಸರತ್ತುಗಳು ಉಳಿದಿದ್ದು. ಆ ಕಸರತ್ತು ಇವತ್ತು ಎಂಬು ಕೊಟ್ಟಂಗೆ ಆಗಿಬಿಟ್ಟದೆ. ಇವತ್ತು ಮೋಸ್ಟ್ಲಿ ಸಿದ್ದರಾಮಯ್ಯ ಏನು ಮಾಡ್ತಾರೋ ಗೊತ್ತಿಲ್ಲ, ಅದು ಒಂದು ಕಡೆ ಇರಲಿ, ಏನಾಗ್ತದೆ ನೋಡೋಣ. ಬಟ್ ಇಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ನಮ್ಮ ಸಿದ್ದರಾಮಯ್ಯರ ಆತ್ಮೀಯರು, ಇವರು ತಂದೆಯರು ಸಿದ್ದರಾಮಯ್ಯ ಜೊತೆಗೆ ಆತ್ಮೀಯರು. ಹೀಗಾಗಿ ಇವರು ಈ ತಪ್ಪು ಮಾಡಿದಾರ ಅನ್ನುವಂಥ ಒಂದು ಆತ್ಮೀಯ ತಪ್ಪು ಮಾಡಬಾರ್ದಂತ ಅರ್ಥ ಅಲ್ಲ. ಆದರೆ ಇವ್ರ ಬಗ್ಗೆ ಒಂದು ಕ್ಲೀನ್ ಇಮೇಜ್ ಇತ್ತು. ಆ ಇಮೇಜಿಗೆ ಹೊಡೆದು ಕೊಡುವಂಥ ಕೆಲಸವನ್ನು ಇವತ್ತು ಛಲವಾದಿ ನಾರಾಯಣ ಸ್ವಾಮಿಗಳು ಮಾಡಿದ್ದಾರೆ. ಹೀಗಾಗಿ ಅವ್ರಿಗೆ ಅವ್ರು ಚಾಲೆಂಜ್ ಮಾಡ್ಯಾರ, ನೀವು ಯಾವುದೇ ನೀವು ತನಿಖೆ ಮಾಡಿಸ್ರಪ್ಪ, ಅಲ್ಲಿ ಇದ್ದೀರಿ, ಸುಮ್ಮನೆ ಆರೋಪ ಮಾಡಲಿಕ್ಕೆ ಹೋಗಬೇಡ ಅನ್ನುವಂಥ ಮಾತನ್ನು ಬಲ ಗಂಭೀರವಾಗಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ಉತ್ತರ ಹೊಡಬೇಕಾದ್ರೆ ಯಾರು ಆ ಕೆರೆ ಇತ್ತು, ಸ್ಮಶಾನ ಇತ್ತು, ಪ್ರೂವ್ ಮಾಡಬೇಕು. ಅದು ಬದಲಾವಣೆ ಆಗಿ ಮಾಡಿದ್ರಪ್ಪ ಅದನ್ನು ಪ್ರೂವ್ ಮಾಡಬೇಕು. ಇವರು ರಾಜ್ಯದಿಂದ ಅಲ್ಲ, ಇದು ಆಸ್ತಿ ಇವರ ಮಾಡಿದ್ರಂತ ಪ್ರೂವ್ ಮಾಡಬೇಕು. ಇದು ಜವಾಬ್ದಾರಿ ಯಾರದು? ಛಲವಾದಿ ನಾರಾಯಣ ಸ್ವಾಮಿಗಳದು, BJPಗಳದ್ದು, ಇವ್ರದ್ದೆಲ್ಲ ಇದು ಮಾಡಬೇಕಾಗಿದೆ. ಯಾಕಂದರೆ ಎಂಥ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಅನ್ನೋ ಕಂಡ್ರು ಕೆಲವು ಏನೋ ಎಲ್ಲೋ ಒಂದು ಕಡೆ ಇರ್ತಿರ್ದು. ರಮೇಶ್ ಕುಮಾರ್ ಬಗ್ಗೆ, ಹಿಂದಿನ ಮಾಜಿ ಸ್ಪೀಕರ್ ಬಗ್ಗೆ ನಾವು ಭಾಳಷ್ಟು ಗೌರವ ನೋಡುವಂಥದ್ದು ಎಲ್ಲೂ ಆಗಿಬಿಟ್ಟಿದ್ದು. ಅವರು ಜೀವನದಲ್ಲಿ ರಾಜಕೀಯವಾಗಿ ಹೆಚ್ಚು ತಪ್ಪಾಗಿದ್ದು. ಹಾಗೆ ಇವ್ರದ್ದು ಆಗಬಾರ್ದು. ಯಾಕಂದ್ರೆ ಇವತ್ತು ರಾಜಕೀಯ ಏನಾಗಿಬಿಟ್ಟದಪ್ಪ ಅಂದರೆ ಕಲುಷಿತ ಆಗಿದೆ. ದುಡ್ಡು ಕೊಟ್ಟವ್ರು ಓಟ್ ಹಾಕ್ತೀವಿ ನಾವೆಲ್ಲ, ನಾವು ತಪ್ಪು ಮಾಡ್ತಾ ಇದ್ವಿ. ಇಲ್ಲಿ ಮತದಾರರು ದೊಡ್ಡ ತಪ್ಪು, 500,000 ನಮ್ಮನ್ನು ನಾವು ಮಾರ್ಕೊಳ್ತಾ ಇದ್ವಿ. ಇದು ಆಗಬಾರ್ದಾಗಿತ್ತು, ದುರಂತ ಇದು. ಆದರೆ ಯಾಕಂದರೆ ಇಲ್ಲಿ ತಿಳುವಳಿಕೆ ಇಲ್ಲ, ಶಿಕ್ಷಣ ಇಲ್ಲ, ಬಡತನಲ್ಲ. ಮತ್ತು ಏನು ಮಾಡಲಿ, ಒಂದು ದಿವಸ ಊಟ ಹೋಗ್ತದಪ್ಪ ಅಂತ ಹೇಳ್ಕೊಂಡು ಪಾಪ 2 ಊಟಕ್ಕೆ ಒಂದು 500 ರೂಪಾಯಿಗೆ ಓಟ್ ಹಾಕೋದು ಜನ ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಅದು ಕಾರಣ ಅಂದ್ರೆ ನಮ್ಮಲ್ಲಿ ಬಡತನ ರೀ, ಸಿಕ್ಕಾಪಟ್ಟೆ 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ, ಈ ದೇಶದಿಂದ 90% ಜನ ಬಡತನದ ಎಡಬಲ ಮೇಲೆ ಕೆಳಗಿದ್ದಾರೆ ಅಷ್ಟೇ. ಉದ್ಯೋಗಗಳಿಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾ ಇರಲಿಲ್ಲ. ಕೆಲವೇ ಜನ ನೌಕರದಾರರು ಆರಾಮಿದ್ರೆ ಭಾರಿ ಅದ್ರ ಇಂಡಿಯಾ ಅಂತ ಹೇಳ್ತಾರೆ ಅವರು. ಅದ್ರ ಉಳಿದವ್ರ ಕಣ್ಣಾಗ ಇಂಡಿಯಾ ಏನಾಗಿದೆ ಅವ್ರಿಗೆ ಗೊತ್ತದು. ಯಾಕೆ ದಿನ ಎದ್ದ ತಕ್ಷಣ ಹಸುವಿನ ಸಂಕಟ, ನೀರಿನ ಸಂಕಟ, ಸ್ವಚ್ಛ ನೀರಿನ ಸಂಕಟ, ಆರೋಗ್ಯದ ಸಂಕಟ, ಶಿಕ್ಷಣದ ಸಂಕಟ, ಮಕ್ಕಳ ಕೆಲಸ ಶಕ್ತಿ ಇಲ್ಲ. 1, 2, 3, 4, 5, 6 ಎಲ್ಲ ಸಮಸ್ಯೆ. ಹೀಗಾಗಿ ಅವ್ರಿಗೆ ಇದು ಕಾಣೋದಿಲ್ಲ. ಬಟ್ ಈ ಜನಕ್ಕೆ ಪಾಪ ಕಾಣ್ತಾ ಇದೆ. ಅಂಥ ಜನರ ಪರವಾಗಿ ಒಂದು ಕಳಕಳಿ ಇದ್ದಂಥ ಕೃಷ್ಣ ಬೈರೇಗೌಡರೇ ಇವತ್ತೊಂದು ಆರೋಪ ಬಂದಿದೆ. ಅದನ್ನು ಆರೋಪ ಅಲ್ಲಗಿಡುವಂಥ ಪ್ರಯತ್ನ ಮಾಡಿದ್ದಾರೆ ಅವರು. ಅದೇ ಕಾಲಕ್ಕೆ ನೀವು ನೇಮಿಸ್ಬೋದಪ್ಪ, CBI ಮಾಡಿರಿ, ED ಮಾಡಿರಿ, ಏನು ಮಾಡ್ರಿ, ಐ ಆಮ್ ರೆಡಿ ಟು ಫೇಸ್ ದ್ಯಾಟ್ ಒನ್ ಆಲ್ ದ ಇನ್ವೆಸ್ಟಿಗೇಷನ್ಸ್ ಅಂತೇಳಿ ಇವರು ಉತ್ತರ ಕೊಟ್ಟಿದ್ದಾರೆ. ಇನ್ನು ಉತ್ತರ ಕೊಟ್ಟರು. ಇನ್ನು ಇದನ್ನು ಮಾಡೋರು ಪ್ರೂವ್ ಮಾಡೋರು ಯಾರು? ನಾರಾಯಣ ಪ್ರೂವ್ ಮಾಡಬೇಕು. ಆರೋಪ ಅವರು ಮಾಡಿದಾರಲ್ಲ, ಹೆಂಗೆ ಮಾಡಿದರು, ಏನು ಮಾಡಿದರು, ಹೆಂಗೆ ತಿದ್ದಿದ್ರು ಖರಾಬ್ ಭೂಮಿ ಅಂತೇಳಿ ಅದನ್ನೆಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ಕೊಂಡು ಇಟ್ಟು ಅದು ತನಿಖೆಗೆ ಹಚ್ಚಿ CBIಗಳಿಂದ ಮಾಡಿಸ್ರಿ. ಯಾಕಂದ್ರೆ ಲೋಕಾಯುಕ್ತ ತಪ್ಪಿಸ್ಕೊಳ್ತದೆ, ನಮಗೂ ನಿಮಗೆಲ್ಲ ಭಯ ಅದ. ಯಾಕಂದ್ರೆ ಇದು ರಾಜ್ಯಕ್ಕೆ ಸಂಬಂಧಿಸಿದಂಥದ್ದು. ರಾಜ್ಯದ ಒಬ್ಬ ಪ್ರಮುಖ ವ್ಯಕ್ತಿ, ಪ್ರಮುಖ ನಾಯಕ ಸಿದ್ದರಾಮಯ್ಯ ಬೇಕಂತ ಸಮೀಪದ ವ್ಯಕ್ತಿ ಬೈರೇಗೌಡರ ಮಗ ಕೃಷ್ಣ ಬೈರೇಗೌಡರು. ಹೀಗಾಗಿ ಪ್ರಭಾವ ಆಗ್ತದೆ ನಮ್ಮೆಲ್ಲರ ಭಾವನೆ. ಸುಳ್ಳೇನೆಲ್ಲ ಆಗ್ತಿರ್ತದೆ, ಇಲ್ಲಂತಲ್ಲ. ಹೀಗಾಗಿ CBI ಕೊಡಿಸ್ರಿ, NIA ಕೊಡಿಸ್ರಿ, ಒಂದು ಯಾವುದಕ್ಕೂ ದೊಡ್ಡ ಸಂಸ್ಥೆ ಕೊಡಿಸ್ರಿ, IT ಕೊಡಿಸ್ರಿ, ಯಾವ್ದು ಕೊಡಿಸ್ರಿ. ED ಅಂತ ಅದು ಎಲ್ಲದಕ್ಕೆ ಬಂದಿರ್ತದೆ. ಮೂಡಾದಲ್ಲಿ ಭೂ ಹಗರಣ ಅಲ್ಲಿ ಬಂತವು. ಇದೇನೋ ಏನಪ್ಪ ಅದು ಎದಕ್ಕೆ ಮಾಡ್ತಾರೆ ಅದನ್ನು ವಿಶೇಷವಾಗಿ ಮನಿ ಲಾಂಡ್ರಿಂಗ್ ಇರುವಂಥ ಇಡೀ ಯಾವುದು ತನಿಖೆ ಆಗಲಿಕ್ಕೆ ಈ ದೇಶದೊಳಗೆ. ಇದು ತನಿಖೆ ಆಗಲಿ, ಹೊರಗೆ ಬರಲಿ ಸತ್ಯ. ಒಂದು ನಾರಾಯಣ ಸ್ವಾಮಿಗಳ ಸತ್ಯ ಆಗಬೇಕು, ಇಲ್ಲ ಕೃಷ್ಣ ಬೈರೇಗೌಡರ ಸತ್ಯ ಆಗಬೇಕು. ಇಲ್ಲಾಂದ್ರೆ ಸುಮ್ಮನೆ ಆರೋಪ ಮಾಡುವಂಥವ್ರು ತಮ್ಮ ಬಾಯಿಗೆ ಬೀಗ ಹಾಕ್ಕೊಂಡು ಕರೆಕ್ಟ್ ಇದ್ರೆ ಆರೋಪ ಮಾಡಬೇಕು. ಮಾಡೋದು ತಪ್ಪಂತಲ್ಲ, ವಿಮರ್ಶೆ ಮಾಡೋದು ತಪ್ಪಂತಲ್ಲ. ಇದು ಘನಗಂಭೀರವಾದ ಆರೋಪ. 1 ಎಕರೆಗೆ 5 ಕೋಟಿ ರೂಪಾಯಿ ಕಿಮ್ಮತ್ತು ಅವರು ಅನಾಲಿಸಿಸ್ ಮಾಡ್ತಾರೆ. ಹಿಂಗೆ ಅಂದಾಗ 21 ಎಕರೆ 16 ಗುಂಟೆ ಅಂದ್ರೆ ಎಷ್ಟು ಆಗ್ತದೆ ನೀವು ಕೌಂಟ್ ಮಾಡ್ತಾರೆ. ಕೋಟಿ ದೊಡ್ಡ ಹಗರಣ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು. ಇದು ಪ್ರಶ್ನೆ. ಹೌದಂದ್ರೆ ಹೌದಂದ್ರೆ ಇಲ್ಲ ಅಂತ ಹೇಳಿ ಕಾಮೆಂಟ್ ಮಾಡ್ತಾ ಇರ್ರಿ, ನಮ್ಮ ಜೊತೆಗೆ ಮಾತಾಡ್ತಾ ಇರಿ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 60 ನ್ಯೂಸ್ ಅರ್ಥ ದೇಶ ತರ ಸತ್ಯಕ್ಕೆ ವಂದನೆಗಳು. ನಮಸ್ತೆ.